ಜನ್ಮದಿನದ ಪ್ರಯುಕ್ತವಾಗಿ ಹೊಸಂಗಡಿಯಿಂದ ಈ ಕುಗ್ರಾಮವಾದಂತಹ ಒಂದು ಊರಲ್ಲಿ ಮುಸಲ್ಮಾನರಾದ ನಾವು ಈದ್ ಮಿಲಾದನ್ನು ಅದರ ಜಾತ್ರೆಯನ್ನು ಈಗ ತಾನೇ ಹೋಗಿ ಬಂದಿದ್ದೆವು. ಎಲ್ಲ ಧರ್ಮೀಯರು ತುಂಬಾ ಸಹಕಾರವನ್ನು ಮಾಡಿದ್ದಾರೆ. ಅಲ್ಲಾಹು ಕಬೂಲ್ ಮಾಡಲಿ, ಅಲ್ಲಾಹು ಸ್ವೀಕರಿಸಲಿ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ಹೇಳಿದರೆ ಅವರು ಲೋಕ ಗುರುವಾಗಿದ್ದಾರೆ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತುಂಬಾ ಶಾಂತಿಯುತವಾದಂತಹ ಒಂದು ವ್ಯಕ್ತಿಯಾಗಿದ್ದರು. ಈ ಲೋಕದಲ್ಲಿ ನಾವು ಜೀವಿಸುವಾಗ ಇಲ್ಲಿ ಮುಸಲ್ಮಾನರಿದ್ದಾರೆ, ಹಿಂದೂಗಳಿದ್ದಾರೆ, ಕ್ರೈಸ್ತರಿದ್ದಾರೆ, ಜೈನರಿದ್ದಾರೆ, ಬೌದ್ಧರಿದ್ದಾರೆ, ಸಿಖ್ಖರಿದ್ದಾರೆ, ಪಾರ್ಸಿಗಳಿದ್ದಾರೆ, ಧರ್ಮ ಇದ್ದವರಿದ್ದಾರೆ, ಧರ್ಮ ಇಲ್ಲದವರಿದ್ದಾರೆ. ಈ ಭಾರತ ದೇಶದಲ್ಲಿ ನಾವು ಜೀವಿಸುವಾಗ ಸುಂದರವಾದಂತಹ ರೀತಿಯಲ್ಲಿ ಪ್ರೀತಿಯಿಂದ ವಾತ್ಸಲ್ಯದಿಂದ ನಾವು ಜೀವಿಸಬೇಕು. ನಾವು ಇಲ್ಲಿ ಜೀವಿಸುವಾಗ ಈಗ ನಾವು ಉದಾಹರಣೆ ಹೊಸಗಡೆ ಅಂಗಡಿಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಕೆಲವೊಮ್ಮೆ ನಾವು ಹೋಗುವುದು ಮುಸಲ್ಮಾನನ ಅಂಗಡಿಗೆ ಆಗಬಹುದು, ಅದರ ಆ ಕಡೆ ನೋಡುವಾಗ ಹಿಂದೂ ಧರ್ಮದವರ ಅಂಗಡಿ ಆಗಿರಬಹುದು, ಅದರ ಆ ಕಡೆ ನೋಡುವಾಗ ಕ್ರೈಸ್ತ ಧರ್ಮದ ಅಂಗಡಿ ಆಗಿರಬಹುದು. ಅದೇ ಸಂದರ್ಭದಲ್ಲಿ ನಾವು ಕ್ಯಾಂಟೀನ್ಗೆ ಹೋಗ್ತೇವೆ, ಅಲ್ಲಿ ಮುಸಲ್ಮಾನರ ಕ್ಯಾಂಟೀನ್ ಇರಬಹುದು, ಹಿಂದೂಗಳ ಕ್ಯಾಂಟೀನ್ ಇರಬಹುದು. ಎಲ್ಲ ರೀತಿಯಲ್ಲಿ ನಾವು ಹೋಗುವಾಗ ಇತರ ಧರ್ಮೀಯರು ನಮ್ಮೊಟ್ಟಿಗೆ ಇರ್ತಾರೆ. ಅದೇ ಸಂದರ್ಭದಲ್ಲಿ ನಾನು ಬಸ್ಸಿಗೆ ಹಸ್ತೇನೆ, ಬಸ್ಸಿಗೆ ಹಸ್ತಂತಹ ಸಂದರ್ಭದಲ್ಲಿ ಜೈನ ಧರ್ಮದವರಾಗಿದ್ದಾರೆ, ಅದೇ ಸಂದರ್ಭದಲ್ಲಿ ಅದರ ಕಂಡಕ್ಟರ್ ಹಿಂದೂ ಧರ್ಮದವರಿಗೆ ಸೇರಿದಂತಹ ಒಬ್ಬ ವ್ಯಕ್ತಿ ಆಗಿದ್ದಾರೆ. ಈ ರೀತಿ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಜೈನರು, ಬೌದ್ಧರು, ಸಿಖ್ಖರು, ಪಾರ್ಸಿಗಳು ಈ ಭೂಮಿ ಲೋಕದಲ್ಲಿ ಜೀವಿಸುವಾಗ ಪರಸ್ಪರ ಪ್ರೀತಿಯೊಂದಿಗೆ, ಪರಸ್ಪರ ವಾತ್ಸಲ್ಯದೊಂದಿಗೆ, ಪರಸ್ಪರ ಸಹಕಾರವಿಲ್ಲದೆ ಈ ಪುಣ್ಯವಾದ ಭಾರತ ಮಣ್ಣಿನಲ್ಲಿ ನಮಗೆ ಜೀವಿಸಲು ಸಾಧ್ಯವೇ ಇಲ್ಲ. ಆದ್ದರಿಂದ ಹೇಳುತ್ತಿರುವಂತಹ ವಿಷಯ, ನಾವು ಎಲ್ಲಿಗೆ ಹೋದರು, ಯಾವ ಅಂಗಡಿಗೆ ಹೋದರು, ಯಾವ ಪೇಟೆಗೆ ಹೋದರು, ಯಾವ ಹಳ್ಳಿಗೆ ಹೋದರು, ಯಾವ ಗಲ್ಲಿಗೆ ಹೋದರು, ಯಾವ ತಾಲೂಕಿಗೆ ಹೋದರು, ಯಾವ ಗ್ರಾಮಕ್ಕೆ ಹೋದರು, ಯಾವ ಬಸ್ಸಿನಲ್ಲಿ ಹೋದರು, ಯಾವ ಟ್ರೈನಿನಲ್ಲಿ ಹೋದರು, ಯಾವುದರಲ್ಲಿ ಹೋದರು, ಈ ಭಾರತದಲ್ಲಿ ನಾವು ಜೀವಿಸುವಾಗ ಪ್ರೀತಿಯಿಂದ, ಸಹಬಾಳ್ವೆಯಿಂದ, ಸಹಮತದಿಂದ, ಒಮ್ಮತದಿಂದ ಜೀವಿಸಬೇಕು. ಅದಾಗಿರುತ್ತದೆ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿದ್ದು. ಮನುಷ್ಯರಡೆಯಲ್ಲಿ ದಂಡಕವನ್ನು ಬೀರುವಂತಹ ರಾಜಕಾರಣಿಗಳಿಂದ ನಾವು ದೂರವಿರಬೇಕು. ನಾವೆಲ್ಲರೂ ಪರಸ್ಪರ ಪ್ರೀತಿಯಿಂದ ಜೀವಿಸುವರ ಆಗಿರಬೇಕೆಂದು ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಜಗತ್ತು ತುಂಬಾ ಬೆಳೆಯುತ್ತಾ ಇದೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಜಗತ್ತಾಗಿ ಮಾರ್ಪಡ್ತಾ ಇದೆ. ಆಕಾಶದಲ್ಲಿ ಪಕ್ಷಿಗಿಂತಲೂ ಚೆನ್ನಾಗಿ ಮನುಷ್ಯನು ಹಾರಾಡಲು ಕಲಿತಾ ಇದ್ದಾನೆ. ಅದೇ ಸಂದರ್ಭದಲ್ಲಿ ಸಮುದ್ರದಲ್ಲಿ ಮೀನಿಗಿಂತಲೂ ಸುಂದರವಾಗಿ ಈಜಾಡಲು ಮನುಷ್ಯ ಕಲಿತಾ ಇದ್ದಾನೆ. ಅದೇ ಸಂದರ್ಭದಲ್ಲಿ ಬ್ಯಾಲೆನ್ಸಿನ ಮುಖಾಂತರ ವಾಯುಮಾರ್ಗದಲ್ಲಿ ವಿಮಾನವನ್ನು ಹಾರಾಡಿಸಲು ಮನುಷ್ಯನು ಕಂಡುಹಿಡಿದಿದ್ದಾನೆ. ಅದೇ ಸಂದರ್ಭದಲ್ಲಿ ಸಮುದ್ರದಲ್ಲಿ ಎಷ್ಟೋ ದೊಡ್ಡದಾದಂತಹ ಹಡಗುಗಳನ್ನು, ಭಾರವಿರುವಂತಹ ಹಡಗುಗಳು ನೀರಿನ ಅಡಿಭಾಗಕ್ಕೆ ಹೋದರೆ ತುಂಬಾ ಸುಂದರವಾದ ರೀತಿಯಲ್ಲಿ ಅದೆಲ್ಲ ಮನುಷ್ಯನು ಕಂಡುಹಿಡಿದಿದ್ದಾನೆ. ಅದೇ ಸಂದರ್ಭದಲ್ಲಿ ಖೇದಕರವಾದಂತಹ ಒಂದು ವಿಷಯ ಅಂತ ಹೇಳಿದರೆ, ಮನುಷ್ಯನು ಎರಡು ಕಾಲಲ್ಲಿ ಸರಿಯಾದ ರೀತಿಯಲ್ಲಿ ನಡೆಯಲು ಕಲಿತಿಲ್ಲ ಎಂದು ಹೇಳುವಂತಹ ವಿಷಯ ತುಂಬಾ ಖೇದಕರವಾಗಿದೆ. ಆದ್ದರಿಂದ ನಾನು ಹೇಳುತ್ತಿರುವಂತಹ ವಿಷಯ, ನೀವು ನೋಡಿ, ಕಾಡಿನಲ್ಲಿ ಹುಲಿಗಳಿವೆ, ಸಿಂಹಗಳಿವೆ, ಕರಡಿಗಳಿವೆ. ಆದರೆ ಹುಲಿಗಳು ಹುಲಿಯನ್ನು ಕೊಲ್ಲುತ್ತಾ ಇಲ್ಲ, ನರಿಯನ್ನು ಕೊಲ್ಲುತ್ತಾ ಇಲ್ಲ, ಕರಡಿಯನ್ನು ಕೊಲ್ಲುತ್ತಾ ಇಲ್ಲ. ಆದರೆ ಈ ಜಗತ್ತಿನಲ್ಲಿ ಬುದ್ಧಿಜೀವಿ ಅಂತಾದಂತಹ ಮನುಷ್ಯನು ತಮ್ಮ ಮನುಷ್ಯನನ್ನು ಕ್ಷುಲ್ಲಕ ಕಾರಣಕ್ಕಾಗಿ, ಚಿಕ್ಕ ಚಿಕ್ಕ ಕಾರಣಕ್ಕಾಗಿ ಮನುಷ್ಯನು ಕೊಲ್ಲುತ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಹೊಡೆದಾಟ, ಬಡಿದಾಟ, ಗುದ್ದಾಟ, ರಂಪಾಟ, ಕೊಲೆ, ಕತ್ತಲೆಯಿಂದ ಈ ಭಾರತದ ಮಣ್ಣಿನಲ್ಲಿ, ಈ ಸುಂದರವಾದಂತಹ ಈ ಊರಿನಲ್ಲಿ ಅವರು ಅಂತ್ಯ ಕಾಣ್ತಾ ಇದ್ದಾರೆ. ಆದ್ದರಿಂದ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಭೂಮಿಗೆ ಬಂದಂತಹ ಸಂದರ್ಭದಲ್ಲಿ ಜನಿಸಿದ ಮಗು ಹೆಣ್ಣೆಂಬ ಏಕ ಕಾರಣಕ್ಕಾಗಿ ಜನ್ಮ ಕೊಟ್ಟ ತನ್ನ ಜಾತಿಯನ್ನು ಜೀವನ
ಜೀವಂತವಾಗಿ ಹೋಗುತ್ತಿದ್ದ ಕಾಲಿಯ ಯುಗದಲ್ಲಿ ಜನಿಸಿ ಆ ಮನುಷ್ಯನಿಗೆ ಮಾನವತೆಯ ಮೌಲ್ಯವನ್ನು ಕಲಿಸಿಕೊಟ್ಟಂತಹ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಕ್ರಮ್ ವಿಚಾರಕ್ಕೆ ನಿನ್ನ ನೆರೆಹೊರೆಯವರು ಯಾವುದೇ ಧರ್ಮೀಯನಾಗಿರಲಿ, ಮುಸಲ್ಮಾನನಾಗಲಿ, ಹಿಂದೂ ಆಗಲಿ, ಕ್ರೈಸ್ತನಾಗಲಿ, ಜೈನನಾಗಲಿ, ಬೌದ್ಧನಾಗಲಿ, ಸಿಖ್ಖನಾಗಲಿ, ಧರ್ಮ ಇದ್ದವನಾಗಲಿ, ಧರ್ಮ ಇಲ್ಲದವನಾಗಲಿ, ಅವರನ್ನು ನೀವು ರೆಸ್ಪೆಕ್ಟ್ ಕೊಡಬೇಕು, ಗೌರವ ಕೊಡಬೇಕು ಎಂದು ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಆದ್ದರಿಂದ ಹೇಳುತ್ತಿರುವಂತಹ ವಿಷಯ, ಇಲ್ಲಿ ಎಲ್ಲ ಧರ್ಮವು ಕಲಿಸುವುದು ಪ್ರೀತಿಯನ್ನಾಗಿರುತ್ತದೆ, ಧರ್ಮವು ಕಲಿಸುವುದು ಸಹನೆಯನ್ನಾಗಿರುತ್ತದೆ. ಯು ಲವ್ ಯುವರ್ ಎನಿಮೀಸ್, ನಿನ್ನ ಶತ್ರುವನ್ನು ನೀನು ಪ್ರೀತಿಸುವೆಂದು ಕ್ರೈಸ್ತ ಧರ್ಮ ಕಲಿಸುವುದಾದರೆ ಸರ್ವೋಚನ ಸುಖಿನೋ ಅಸತೋಮ ಸತ್ಯಮಯ ತಮ್ಮ ಸೋಮ ಜ್ಯೋತಿರ್ಗಮಯ. ಈ ಕತ್ತಲಿನಿಂದ ಬೆಳಕಿನೆಡೆಗೆ ದೇವಸ್ಥಾನದಲ್ಲಿ ಹಿಂದೂಗಳು ಪ್ರಾರ್ಥನೆ ಮಾಡುವುದಾದರೆ ಪ್ರತ್ಯ ಸಮಯದಲ್ಲಿ ದಿನಕ್ಕೆ 5 ಬಾರಿ ಅಜಾನ್ ಆಗುವಂತಹ ಸಂದರ್ಭದಲ್ಲಿ ಅಜಾನಿನ ನಮಾಜಿನ ನಂತರ ಮುಸಲ್ಮಾನರು ಒಂದು ದುಆ ಮಾಡುತ್ತಾರೆ, ಅಲ್ಲಾಹುಮ್ಮ ಅಂತಸ್ ಸಲಾತ್ ವ ಮಿನ್ಕಸ್ ಸಲಾತ್ ವ ಇಲೈಕ ಯರ್ಜು ಸಲಾತ್ ಹಯ್ಯಿನಾ ರಬ್ಬನಾ ಬಿಸ್ಸಲಾತ್. ಅಲ್ಲಾಹ್ ನೀನೇ ಶಾಂತಿ, ನಿನ್ನಿಂದಲೇ ಶಾಂತಿ, ಸರ್ವ ಜನರಿಗೂ ಶಾಂತಿಯನ್ನು ನೀಡು. ಅಲ್ಲಿ ಮುಸಲ್ಮಾನರಿಗೆ ಮಾತ್ರ ಶಾಂತಿ ನೀಡು ಅಂತ ಹೇಳಿಲ್ಲ, ಎಲ್ಲದವರಿಗೆ, ಎಲ್ಲ ಧರ್ಮದವರಿಗೆ ಶಾಂತಿ ನೀಡು ಎಂದು ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ ಕಾರಣ ಹೇಳುತ್ತಿರುವಂತಹ ವಿಷಯ, ನನ್ನ ಪ್ರೀತಿಯ ಸರ್ವ ಬಾಂಧವರೊಂದಿಗೆ, ಧರ್ಮ ಬಾಂಧವರೊಂದಿಗೆ ಪ್ರತ್ಯೇಕವಾಗಿ ಈ ಹೊಸನಡಿಯ ಊರವರಲ್ಲಿ ಹೇಳುತ್ತಿರುವುದೇನಂತ ಹೇಳಿದರೆ, ಪ್ರೀತಿಯಿಂದ ಜೀವಿಸೋಣ, ವಾತ್ಸಲ್ಯದಿಂದ ಜೀವಿಸೋಣ, ಸಹನೆಯಿಂದ ಜೀವಿಸೋಣ. ಯಾರಿಗಾದ್ರೂ ಒಂದು ತೊಂದರೆ ಆದರೆ ಎಲ್ಲರೂ ಭಾಗಿಯಾಗೋಣ. ಹಿಂದೂ ಮುಸಲ್ಮಾನ್ ನೋಡದೆ ಯಾರಿಗಾದ್ರೂ ಒಂದು ಹುಷಾರಿಲ್ಲದರೆ ಒಳರೋಗಿಯಾಗಿ ಹಾಸ್ಪಿಟಲ್ಗೆ ಹೋದರೆ ಆ ವ್ಯಕ್ತಿ ಹೇಳುವುದಿಲ್ಲ ನನಗೆ ಮುಸಲ್ಮಾನರ ರಕ್ತ ಮಾತ್ರ ಬೇಕು, ಹಿಂದೂ ಧರ್ಮದವರ ರಕ್ತ ಮಾತ್ರ ಬೇಕು ಅಂತ ಹೇಳುವುದಿಲ್ಲ. ಅವನ ಶರೀರಕ್ಕೆ ಯಾವ ಬ್ಲಡ್ ಶೂಟ್ ಆಗ್ತದೆ ಆ ಬ್ಲಡ್ ಅನ್ನು ಕೊಟ್ಟು ಅವನು ರಕ್ಷಣೆ ಮಾಡುತ್ತದೆ. ಆದ ಕಾರಣ ಇಲ್ಲೆಲ್ಲರೂ ಪ್ರೀತಿಯಿಂದ, ವಾತ್ಸಲ್ಯದಿಂದ, ಸಹನೆಯಿಂದ ಜೀವಿಸೋಣ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮನ ಈ ಜನ್ಮದಿನದ ಪ್ರಯುಕ್ತವಾಗಿ ತಾವೆಲ್ಲರೂ ಸಹಕರಿಸಿದ್ದಕ್ಕಾಗಿ, ಅದೇ ರೀತಿ ಇಲ್ಲಿ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಊರಿನ ಹಿರಿಯ ನಾಗರಿಕರಿದ್ದಾರೆ, ನಮ್ಮ ಇತರ ಧರ್ಮೀಯರಿದ್ದಾರೆ, ಎಲ್ಲ ಅಂಗಡಿಯ ಈ ಊರಿನ ಎಲ್ಲ ಜನರಿಗೂ ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತಾ ಈ ನನ್ನ ಮಾತಿಗೆ ಕಡಿವಾಣ ಹಾಕ್ತೇನೆ. ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ತಕ್ಬೀರ್, ತಕ್ಬೀರ್. ಅಸ್ಸಲಾಮು ಅಲೈಕುಂ ವ ರಹ್ಮತುಲ್ಲಾಹಿ ವ ಬರಕಾತುಹು.